ದೃಶ್ಯ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರೋದು ಮಹಾಕುಂಭ ಮೇಳದ ಸಂಭ್ರಮದಲ್ಲಿ. ಕೆಲ ಕ್ಷಣಗಳಲ್ಲಿ ಪುಣ್ಯ ಸ್ನಾನವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಬರೀ ನಮ್ಮ ದೇಶದ ಜನ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಬಹುತೇಕ ಕಡೆಯ ಜನ ಇಲ್ಲಿ ಭಾಗಿಯಾಗ್ತಿದ್ದಾರೆ. ಅಂದ್ರೆ ಮಹಾಕುಂಭ ಮೇಳದಲ್ಲಿ ಬಂದು ಭಾಗಿಯಾಗ್ತಿದ್ದಾರೆ. ಕೆಲವರು ಮಾತನಾಡುವಾಗ ಹೇಳ್ತಾ ಇದ್ರು, ನಮ್ಮ ದೇಶದ ವಾಸಿಗಳನ್ನ ಬಿಡಿ, ಬೇರೆ ದೇಶದಿಂದ ಬಂದವರು ಇಲ್ಲಿ ಅನೇಕರು ಭಕ್ತಾದಿಗಳು ಹಲವು ರೀತಿಯಲ್ಲಿ ಸಹಾಯ ಮಾಡೋದಾಗಿರಬಹುದು, ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು ಆದಂತಹ ಪ್ರಸನ್ನಾಚಾರ್ಯ ಅವರು ಕಟ್ಟಿ ಗುರುಗಳು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ದೇಶದ ಜನ ಮಾತ್ರ ಅಲ್ಲ, ಬೇರೆ ಪ್ರಪಂಚದಾದ್ಯಂತ ಬಹುತೇಕ ದೇಶದ ಜನ ಈ ಮಹಾಕುಂಭ ಮೇಳವನ್ನ ಬಹಳ ವಿಶೇಷ ಗಣ್ಣುಗಳಿಂದ ಎದುರು ನೋಡ್ತಾ ಇದ್ರು ಅಂತ. ಅದರ ವಿಶೇಷತೆ ಬಗ್ಗೆ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಿನ ಭಾಗಿಯಾಗ್ತಾ ಇರೋದ್ರ ಬಗ್ಗೆ, ಆ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಇವತ್ತು ಬಹಳ ವಿಶೇಷವಾದಂತಹ ಪರ್ವಕಾಲದ ದಿವಸ ಅಂತ ಹೇಳ್ಬೋದು ಸ್ನಾನಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದಾದ್ರೆ, ಈ ಯಾವ ಒಂದು ಕ್ಷೇತ್ರದ ಮಹಾತ್ಮೆಯನ್ನು ತಿಳಿದುಕೊಳ್ತಕ್ಕಂಥದ್ದಾದ್ರೆ ಎಷ್ಟು ವಿಸ್ತೃತವಾಗಿದೆ, ಎಷ್ಟು ಅಗಾಧವಾಗಿದೆ, ಎಷ್ಟು ವಿಸ್ತಾರವಾಗಿದೆ ಅಂದ್ರೆ, ಪದ್ಮಪುರಾಣ ಅಂತ ಅಲ್ಲಿ ಪದ್ಮಪುರಾಣದಲ್ಲಿ ಪಾತಾಳ ಖಂಡ ಅಂತ ಒಂದು ಖಂಡ ಬರ್ತದೆ. ಅದರಲ್ಲಿ 100 ಅಧ್ಯಾಯಗಳಿಂದ ಹಾಗೂ 5,000ಕ್ಕೂ ಹೆಚ್ಚಿನ ಸಂಸ್ಕೃತ ಶ್ಲೋಕಗಳಿಂದ ಈ ಯಾವ ಒಂದು ಪ್ರಯಾಗ ಕ್ಷೇತ್ರದ ಈ ಯಾವ ವಿಶೇಷವಾದಂತಹ ಒಂದು ನಮ್ಮ ಕುಂಭಮೇಳದ ಮತ್ತು ಸ್ನಾನಗಳ ಮಹತ್ವವನ್ನ ಅಲ್ಲಿ ಹೇಳಲ್ಪಟ್ಟಿದೆ ವಿಶೇಷವಾಗಿ. ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಂದು ವಿಚಾರವನ್ನ ಮಾಡ್ಕೊಳ್ಬೇಕು ನಾವು. ಬೇರೆ ಬೇರೆ ಧರ್ಮದ ಗ್ರಂಥಗಳು ಒಂದು 500-5,000 ಪುಟಗಳು ಕೂಡ ಇರಲ್ಲ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ 100 ಅಧ್ಯಾಯಗಳು ಒಂದು ಪ್ರಯಾಗ ಕ್ಷೇತ್ರದ ಮಹಾತ್ಮೆಯನ್ನ, ಅಲ್ಲಿಯ ಸ್ನಾನದ ಮಹಾತ್ಮೆಯನ್ನ, ತ್ರಿವೇಣಿ ಸಂಗಮದ ಮಹಾತ್ಮೆಯನ್ನ, ಗಂಗಾ ಯಮುನಾ ಸರಸ್ವತಿ ಸಂಗಮದ ಮಹಾತ್ಮೆಯನ್ನ, ಅಲ್ಲಿರ್ತಕ್ಕಂತಹ ಕ್ಷೇತ್ರರಾಜರ ಮಹಾತ್ಮೆಯನ್ನ, ಅಲ್ಲಿ ನೆಲೆಸಿರ್ತಕ್ಕಂತಹ ಮಹಾರುದ್ರದೇವರು ಶಿವರ ಮಹಾತ್ಮೆಯನ್ನ, ಅಲ್ಲಿ ಯಾಗವನ್ನ ಮಾಡಿರ್ತಕ್ಕಂತಹ ಪ್ರಯಾಗ ರಾಜ ಅಂತ ಬರ್ಲಿಕ್ಕೆ ಪ್ರಯಾಗ ಅಂತ ಅಂದ್ರೆ ಬ್ರಹ್ಮದೇವರೇ ಅತ್ಯಂತ ಉತ್ಕೃಷ್ಟವಾದ 10 ಬಾರಿ ಅಶ್ವಮೇಧ ಯಾಗಗಳನ್ನ ಮಾಡೋದ್ರಿಂದ ಅದಕ್ಕೆ ಪ್ರಯಾಗರಾಜ ಅಂತ ಹೆಸರು ಬರ್ತಾ ಇದೆ. ಅಂತಹ ಪ್ರಯಾಗ ಕ್ಷೇತ್ರದ ಮಹಾತ್ಮೆಯನ್ನ, ಇನ್ನು ಸರ್ವೋತ್ತಮನಾದಂತಹ ವಿಷ್ಣುವಿನ ಮಹಾತ್ಮೆಯನ್ನ, ಏನಾಗಿದೆ ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ತ್ರಿಮೂರ್ತಿಗಳಲ್ಲಿ ಒಬ್ಬೊಬ್ಬ ಮೂರ್ತಿಗಳ ಸಂಬಂಧ ಇರುತ್ತದೆ. ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಬಂಧ ಇರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಕ್ಷೇತ್ರ ಇದು. ಬ್ರಹ್ಮದೇವರು ಮಾಡಿರ್ತಕ್ಕಂತಹ ಯಾಗಕ್ಕೆ ಸ್ವಯಂ ಆ ಪ್ರಯಾಗರಾಜ ಕ್ಷೇತ್ರದ ಅಧಿಪತಿಯಾದಂತಹ ಬಿಂದು ಮಾಧವ ಇದನ್ನ ವಿಷ್ಣು ಪ್ರಜಾಪತಿ ಕ್ಷೇತ್ರ ಎಂಬುದಾಗಿ ಕರೆಯಲ್ಪಡ್ತಾನೆ. ಇಲ್ಲಿಯೇ ರುದ್ರದೇವರು ಬೇಕಾದಷ್ಟು ಪೂಜೆ ಪುನಸ್ಕಾರಗಳನ್ನ ತಪಸ್ಸನ್ನ ಮಾಡಿದ ನಂತರದಲ್ಲಿ ರುದ್ರದೇವರಿಗೆ ಕಾಳಭೈರವರ ಕ್ಷೇತ್ರವಾದಂತಹ ಕಾಶಿಗೆ ಕಳಿಸಿ ಅಲ್ಲಿ ನೀವು ನೆಲೆಸಿ ಕಾಶಿಯಲ್ಲಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಜನರಿಗೂ ಕೂಡ ಒಂದು ರಾಮ ಮಂತ್ರದ ಉಪದೇಶವನ್ನ ವಿಶೇಷವಾಗಿ ಮಾಡಿ ಎಂಬುದಾಗಿ ಒಂದು ಉಪದೇಶವನ್ನ ಮಾಡಿರತಕ್ಕಂತಹ ಕ್ಷೇತ್ರ ಅಂದ್ರೆ ಅದು ಪ್ರಯಾಗರಾಜ ಕ್ಷೇತ್ರ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಏನು ಎಂತಹ ವೈಶಿಷ್ಟ್ಯತೆ ಇದೆ ಅಂತಂದ್ರೆ, ನಮ್ಮಲ್ಲಿ ಹೇಳ್ತಾರೆ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕ ಅಂತ. ಮೋಕ್ಷವನ್ನ ಕೊಡ್ತಕ್ಕಂತಹ 7 ಕ್ಷೇತ್ರಗಳೇನಿದೆ, ಆ 7 ಕ್ಷೇತ್ರಗಳಿಗೆ ಒಡೆಯ ರಾಜನ ಕ್ಷೇತ್ರ ಅಂತಂದ್ರೆ ಅದು ಈ ಯಾವ ಪ್ರಯಾಗರಾಜ ಅಂತ ಹೇಳಬಹುದು. ಮತ್ತು ಈ ಸಂದರ್ಭದಲ್ಲಿ ಮೋದಿಯವರು ಇವತ್ತಿನ ದಿವಸ ಮಾಡ್ತಕ್ಕಂತಹ ಸ್ನಾನ ಮತ್ತು ವಿಶೇಷವಾಗಿ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮವನ್ನು ತಿಳಿಸ್ತದೆ, ರಾಜ ಕಾಲಸ್ಯ ಕಾರಣಂ ಅಂತ. ವಿಶೇಷವಾಗಿ ರಾಜ ಕಾಲಸ್ಯ ಕಾರಣಂ ಅಂತಂದ್ರೆ ಆ ಯಾವ ಕಾಲದಲ್ಲಿ ಈ ತರದ ಎಲ್ಲ ಒಂದು ವಿಶಿಷ್ಟವಾದಂತಹ ಪ್ರಸಂಗಗಳು ನಡೀತಾ ಇದೆ, ಆ ಪ್ರಸಂಗಗಳ ಇರುವ ಸಂದರ್ಭದಲ್ಲಿ ಯಾರು ರಾಜರಾಗಿದ್ದಾರೆ, ನಮ್ಮ UP ಸರ್ಕಾರ ಏನು ನಡೀತಾ ಇದೆ, UPಯಲ್ಲಿ ನಡೀತಾ ಇರತಕ್ಕಂಥದ್ದು, ಅಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿಗಳಿರಬಹುದು ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳಿರಬಹುದು, ಇವರೆಲ್ಲರೂ ಕೂಡ ಬಹಳ ಮಹತ್ವವಾದ ಪಾತ್ರವನ್ನು ವಹಿಸೋದಲ್ಲದೇನೆ ನೀವೇ ಹೇಳಿದ ಹಾಗೆ ಇಡೀ ಪ್ರಪಂಚದಾದ್ಯಂತ ಇರತಕ್ಕಂತಹ ಎಲ್ಲ ಜನರು ಬರ್ತಾ ಇರೋ ಸಂದರ್ಭದಲ್ಲಿ ನಮ್ಮ ದೇಶದ ಒಡೆಯ, ನಮ್ಮ ದೇಶದ ರಾಜ ಅಂತ ಪ್ರಸ್ತುತವಾಗಿ ನಾವು ಯಾರನ್ನ ಕರೀತಾ ಇದ್ದೇವೆ ಅವರು ಕೂಡ ಬಂದು ಇವತ್ತಿನ ದಿವಸ ಫಲಂ ಭೀಷ್ಮಾಯ ವರ್ಮಿಣೆ ಅಂತ ಕರೀತಾರೆ. ಒಂದು ಭೀಷ್ಮಾಷ್ಟಮಿ ಅಂತ ಇರ್ತಕ್ಕಂಥದ್ದು. ನಿನ್ನೆ ರಥಸಪ್ತಮಿ, ಅದಕ್ಕೂ ಮುಂಚೆ ವಸಂತ ಪಂಚಮಿ, ನಾಳೆ ಮಧ್ವಾಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿರ್ತಕ್ಕಂತಹ ಮಧ್ವನವಮಿ. ಅತ್ಯಂತ ಪರ್ವಕಾಲದ 7 ದಿನಗಳು ಇದೆ ಇವಾಗ. ಆ 7 ದಿನದಲ್ಲಿ ಯಾವ ಒಂದು ಭೀಷ್ಮಾಷ್ಟಮಿ ಅಂತಿದೆ, ಇಂದಿನ ದಿವಸ ಒಂದು ವಿಶೇಷವಾದಂತಹ ಸ್ನಾನ ಅಲ್ಲಿ ಇರ್ತಕ್ಕಂಥದ್ದು.
ಆ ಸ್ನಾನದಲ್ಲಿ ಪುಣ್ಯ ಸ್ನಾನ, ಒಂದು ಅತ್ಯಂತ ಪರಮ ಪವಿತ್ರವಾದಂತಹ ಪುಣ್ಯವನ್ನ ನೀಡ್ತಕ್ಕಂತಹ ಒಂದು ಸ್ನಾನ ಅಂತಕ್ಕಂತಹದ್ದು ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಮೊದಲ ಸೇವಕರು ಅಂತ ಹೇಳಿಕೊಳ್ತಕ್ಕಂತಹ ನಾಯಕರು ಬಂದಿರತಕ್ಕಂತಹದ್ದು ನಿಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ. ಮತ್ತು ರಾಜ ಮಾಡ್ತಕ್ಕಂತಹ ಧರ್ಮದಿಂದ ಇಡೀ ಆ ರಾಜ ಆಳ್ವಿಕೆ ಮಾಡ್ತಕ್ಕಂತಹ ದೇಶಕ್ಕೂ ಕೂಡ ಒಳಿತಾಗ್ತದೆ ಅಂತ ಧರ್ಮಶಾಸ್ತ್ರ ಹೇಳಿದೆ. ರಾಜ ಕಾಲಸ್ಯ ಕಾರಣಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂತಹದ್ದಾದ್ರೆ ಅತ್ಯಂತ ಪರಮ ಪವಿತ್ರವಾದ ದಿನ. ಬೇರೆ ಕಡೆ ಹೋಗ್ಬೇಕಂದ್ರೆ ಬ್ರಹ್ಮಜ್ಞಾನೇನ ವೈ ಮುಕ್ತಿ ಪ್ರಯಾಗೆ ಮರಣಂ ಪರಂ ಅಂತ. ಅಂದ್ರೆ ಪ್ರಯಾಗ ಕ್ಷೇತ್ರದಲ್ಲಿ ನಾವು ಏನು ಜ್ಞಾನ ಮಾಡಿಕೊಳ್ಳದೇನೆ ಸಾಮಾನ್ಯವಾಗಿ ಹೋಗಿ ಬಂದರೂ ಕೂಡ ಅಲ್ಲಿ ಏನೋ ಅಚಾತುರ್ಯಗಳಾಗಿ ಅನಾನುಕೂಲತೆಗಳಾದಾಗೂ ಕೂಡ ಏನೂ ಸಮಸ್ಯೆಗಳಾಗುವುದಿಲ್ಲ. ಮತ್ತು ವಿಶೇಷವಾದಂತಹ ಪುಣ್ಯಪ್ರದವಾಗಿರ್ತಕ್ಕಂತಹ ಕ್ಷೇತ್ರವಾಗಿದೆ ಇದು. ಅದರಿಂದ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾ ಇರತಕ್ಕಂಥದ್ದು. ಅಲ್ಲಿ ಪ್ರಯಾಗ ಕ್ಷೇತ್ರದ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ದಾರೆ, ಅಲ್ಲಿ ರುದ್ರದೇವರ ಒಂದು ವಿಶೇಷ ಸನ್ನಿಧಾನ, ಅದರಲ್ಲಿ 5 ರುದ್ರರು, 100 ರುದ್ರರು ಹೀಗೆ ಹೇಳ್ತಾ ಬರುತ್ತಿರುವಾಗ ಇಂತಹ ಒಂದು ಏನು ಸಂಗಮ ಉಂಟಲ್ಲ, ತ್ರಿವೇಣಿ ಅಂತ ಕರೀತಾರೆ, ಗಂಗಾ, ಯಮುನಾ, ಸರಸ್ವತಿ ಸಂಗಮ ಅಂತ. ಆ ಸರಸ್ವತಿ ಸಂಗಮಗಳಲ್ಲಿ ಮಾಡ್ತಕ್ಕಂತಹ ಸ್ನಾನ, ಅದರಲ್ಲೂ ಪುಣ್ಯ ಸ್ನಾನ, ಶಾಹಿ ಸ್ನಾನ ಅಂತ ಹೇಳ್ತಾರೆ ಬೇರೆ ಕಡೆಗೆ, ಆದ್ರೆ ಪುಣ್ಯ ಸ್ನಾನ ಅಂತಾನೆ ಕರಿಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆ ಪುಣ್ಯ ಸ್ನಾನದಿಂದ ಅತ್ಯಂತ ಒಳಿತಾಗತ್ತಮ್ಮ. ಓಕೆ ಓಕೆ ಗುರುಗಳೇ, ತಾವೇ ಹೇಳ್ತಾ ಇದ್ರಿ ಪುಣ್ಯ ಸ್ನಾನ. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಪುಣ್ಯ ಸ್ನಾನ ಮಾಡ್ತಾ ಇರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ನಾವು. ಪ್ರತಿ ಬಾರಿ ಕೂಡ ಭಕ್ತಾದಿಗಳು ಹೋದಾಗ 3 ಬಾರಿ ಮಿಂದೇಳ್ತೀವಿ ಆ ಪುಣ್ಯ ಸ್ನಾನ ಮಾಡುವಾಗ. ಹೌದಮ್ಮ, ಹೌದು. ಓಕೆ ಓಕೆ ಅತ್ಯಂತ ವಿಶೇಷವಾದಂತಹ ಪ್ರಸಂಗವನ್ನ ತಾವು ತೋರಿಸ್ತಾ ಇದ್ದೀರಿ. ಇಲ್ಲಿ 3 ಬಾರಿ ಮುಳುಗ್ತಕ್ಕಂತಹದ್ದು ಅಂತ ಏನಿದೆಯಲ್ಲ, ಅದು ಯಾವುದೇ ಸ್ನಾನವನ್ನ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ಎಲ್ಲೇ ನಮ್ಮ ಮನೆಯಲ್ಲಿ ಬೇರೆ ನದಿಗಳಲ್ಲಿ ಮಾಡಿದಾಗ್ಲೂ ಕೂಡ ಪ್ರಯಾಗ ಅಂತ ಮಾಡ್ಬೇಕಂತೆ. ಆದ್ರೆ ಇಲ್ಲಿ ವಿಶೇಷವಾಗಿ ಮಾಡ್ತಾ ಇರುವುದೇ ಸ್ನಾನ ಪ್ರಯಾಗದಲ್ಲಿ. ಅಲ್ಲಿ ಕನಿಷ್ಠ ಪಕ್ಷ ಒಂದೊಂದು ನದಿಗೆ, ಗಂಗೆಗೆ 1 ಬಾರಿ, ಯಮುನೆಗೆ 1 ಬಾರಿ, ಮತ್ತು ವಿಶೇಷವಾಗಿ ಯಾವ ಸರಸ್ವತಿಗೆ 1 ಬಾರಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ವಿಶೇಷತೆಗಳನ್ನ ಇಲ್ಲಿ ಕಾಣಬಹುದು. ಓಕೆ 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 ಗುರುಗಳೇ, ಧನ್ಯವಾದಗಳು ಆ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ.